ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ರಾಜ್ಯ ರಾಜಕೀಯ ಕೊತ ಕುದಿಯುತ್ತಾ ಬಾಯ್ಲಿಂಗ್ ಪಾಯಿಂಟ್ಗೆ ಬಂದು ಕೂತಿದೆ. ಅರ್ಥಾತ್ ಕಾಂಗ್ರೆಸ್ ಸರ್ಕಾರದೊಳಗಿನ ಕುರ್ಚಿ ಕಚ್ಚಾಟ ನಿರ್ಣಾಯಕ ಘಟ್ಟ ತಲುಪಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ವಿಚಾರ ಸೆಟಲ್ ಮಾಡಲು ಹೈಕಮಾಂಡ್ಗೆ ಮೇ 10 ಗಡುವು ವಿಧಿಸಿ ಬಂದಿದ್ದಾರೆ. ಸಿದ್ದರಾಮಯ್ಯ ದಲಿತ ಸಿಎಂ ಕೂಗು ಎಬ್ಬಿಸಿ ಕುರ್ಚಿ ಉಳಿಸಿಕೊಳ್ಳಲು ಕೊನೆಯ ಆಟ ಆರಂಭಿಸಿದ್ದಾರೆ. ಸಿದ್ದು ಸಿಎಂ ಹುದ್ದೆ ತ್ಯಜಿಸಿದರೆ ಆ ಜಾಗಕ್ಕೆ ದಲಿತರೇ ಬರಬೇಕು ಎಂಬ ಒತ್ತಡ ತೀವ್ರಗೊಂಡಿದೆ. ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನಸ್ಸಲ್ಲೇ ಮಂಡಿಗೆ ತಿನ್ನತೊಡಗಿದ್ದಾರೆ. ಈ ನಡುವೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕರ್ನಾಟಕದ ಬೆಳವಣಿಗೆಗಳ ಮೇಲೆ ಹದ್ದಿನ ಗಣ್ಣಿಟ್ಟು ತಮ್ಮ ದಾಳ ಉರುಳಿಸಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಎಬ್ಬಿಸುವ ಮೆಗಾ ಆಪರೇಷನ್ಗೆ ಇಲ್ಲಿಂದಲೇ ಚಾಲನೆ ನೀಡಲು ಸ್ಕೆಚ್ ರೂಪಿಸಿದ್ದಾರೆ. ಗಮನವಿಟ್ಟು ಕೇಳಿ. ಕರ್ನಾಟಕದೊಳಗೆ ನಡೆಯಲಿರುವ ಮೇ ತಿಂಗಳ ದಂಗೆ ಕಾಂಗ್ರೆಸ್ ಮುಕ್ತ ದಕ್ಷಿಣ ಭಾರತಕ್ಕೆ ದಾರಿಯಾದರೆ ಯಾರೂ ಆಶ್ಚರ್ಯಪಡಬೇಡಿ. ಕರ್ನಾಟಕ, ತೆಲಂಗಾಣ ಎರಡೂ ಸರ್ಕಾರಗಳು ಪತನವಾದರೆ ಉಬ್ಬೇರಿಸಬೇಡಿ. ಕರ್ನಾಟಕದಲ್ಲಿ ಏಳುವ ರಾಜಕೀಯ ಚಂಡಮಾರುತ ತೆಲಂಗಾಣಕ್ಕೆ ಹಬ್ಬುತ್ತದೆ. ಅಲ್ಲಿಂದ ಉತ್ತರದ ರಾಜ್ಯಗಳಿಗೆ ತಲುಪಿ ಅಬ್ಬರಿಸುತ್ತದೆ. ಬೀಸಿ ಬರುವ ದಂಗೆ ದೇಶದಲ್ಲೇ ಕಾಂಗ್ರೆಸ್ ಪಕ್ಷದ ಬುಡವನ್ನು ಅಲುಗಾಡಿಸಿದರೆ ಅದಕ್ಕೆ ಕರ್ನಾಟಕ ಕಾಂಗ್ರೆಸ್ಸೇ ಕಾರಣವಾಗುತ್ತದೆ. ಈ ಸಲ ಬಿಜೆಪಿ ನೇರ ಕೈಯಾಕಿ ಆಪರೇಷನ್ ಮಾಡದೆ NDA ಪಾಲುದಾರ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಮೂಲಕ ಮೆಗಾ ಕಾರ್ಯಾಚರಣೆಗೆ ಚಾಲನೆ ಕೊಡಿಸಲು ಮುಂದಾಗಿದೆ. ಇದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡು ಅಖಾಡಕ್ಕಿಳಿದಿರುವ HDK ಈಗಾಗಲೇ ರಹಸ್ಯ ಚಟುವಟಿಕೆ ಆರಂಭಿಸಿದ್ದಾರೆ. ಮುಂಬರುವ ಮಾನ್ಸೂನ್ ಅಧಿವೇಶನದವರೆಗೆ ದೆಹಲಿ ಕಡೆ ಹೆಚ್ಚು ಸುಳಿಯದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬೀಸುವ ದಂಗೆಯನ್ನು ನೆರೆ ಹೊರೆ ರಾಜ್ಯಗಳಿಗೆ ಹಬ್ಬಿಸಿ ಸ್ಫೋಟಿಸಿ ಕಾಂಗ್ರೆಸ್ಗೆ ಡೆಡ್ಲಿ ಡ್ಯಾಮೇಜ್ ತರಲಿದ್ದಾರೆ. ಬಿಜೆಪಿ ಟಾಪ್ ಬಾಸ್ಗಳು ನೀಡಿರುವ ಸೀಕ್ರೆಟ್ ಟಾಸ್ಕ್ ಸಕ್ಸಸ್ ಮಾಡಲಿದ್ದಾರೆ. ದಕ್ಷಿಣ ಭಾರತದಲ್ಲಿ ಒತ್ತುಕೊಂಡ ರಾಜಕೀಯ ಬೆಂಕಿಯ ಕೆನ್ನಾಲಿಗೆ ಕರ್ನಾಟಕ, ತೆಲಂಗಾಣ ಸರ್ಕಾರಗಳನ್ನು ಬಲಿ ಹಾಕಿ ಉತ್ತರ ಭಾರತಕ್ಕೆ ಚಾಚಲಿದೆ. 70 ಲೋಕಸಭಾ ಸದಸ್ಯರು, 15 ರಾಜ್ಯಸಭಾ ಸದಸ್ಯರನ್ನು ಸೆಳೆಯುವ ಬೃಹತ್ ಆಪರೇಷನ್ಗೆ ಮುನ್ನುಡಿಯಾಗಲಿದೆ ಎಂದು ಹೇಳಲಾಗುತ್ತಿದೆ. ಇಷ್ಟಕ್ಕೂ ಬಿಜೆಪಿಯ ಈ ಮೆಗಾ ಆಪರೇಷನ್ ಏನು? ಕೇಂದ್ರದ NDA ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲವೆಬ್ಬಿಸಿ ಸಾಧಿಸಲು ಹೊರಟಿರುವುದು ಏನನ್ನು? HD ಕುಮಾರಸ್ವಾಮಿ ಅವರಿಗೆ ನರೇಂದ್ರ ಮೋದಿ, ಅಮಿತ್ ಶಾ ಜೋಡಿ ನೀಡಿರುವ ಸೀಕ್ರೆಟ್ ಟಾಸ್ಕ್ ಏನು? ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ. ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ದೇಶದಲ್ಲಿ ದೊಡ್ಡ ಚರ್ಚೆ ಎಬ್ಬಿಸಿದ್ದ ಕ್ಷೇತ್ರ ಪುನರ್ವಿಂಗಡಣೆಗೆ ಜೋಡಿಸಲಾದ ಮಹಿಳಾ ಮೀಸಲಾತಿ ಮಸೂದೆಯು ಕಳೆದ ಏಪ್ರಿಲ್ 17ರಂದು ಲೋಕಸಭೆಯಲ್ಲಿ ಸೋಲು ಅನುಭವಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅದು ಸಂವಿಧಾನ ತಿದ್ದುಪಡಿ ಮಸೂದೆಯಾದ್ದರಿಂದ ಲೋಕಸಭೆಯಲ್ಲಿ ಅಂಗೀಕಾರವಾಗಲು 3/2 ಬಹುಮತದ ಅವಶ್ಯಕತೆ ಇತ್ತು. ಅಷ್ಟು ಸಂಖ್ಯಾಬಲ NDA ಮೈತ್ರಿಕೂಟಕ್ಕೆ ಇಲ್ಲದಿರುವುದರಿಂದ ಮಸೂದೆಗೆ ಸಂಸತ್ನಲ್ಲಿ ಸೋಲಾಯಿತು. ಒಟ್ಟು 543 ಸ್ಥಾನಗಳಿರುವ ಲೋಕಸಭೆಯಲ್ಲಿ NDA 292 ಸದಸ್ಯ ಬಲ ಹೊಂದಿದೆ. ಆದರೆ ಈ ಮಸೂದೆ ಪಾಸಾಗಲು 360 ಸಂಸದರ ಬೆಂಬಲ ಬೇಕು. ಇನ್ನು ರಾಜ್ಯಸಭೆಯಲ್ಲಿ ಈ ಮಸೂದೆಯನ್ನು ತಂದು ಅಂಗೀಕಾರ ಪಡೆಯಲು ಅಲ್ಲಿನ ಒಟ್ಟು 245 ಸದಸ್ಯ ಬಲದ ಪೈಕಿ 163 ಸದಸ್ಯರು ಕೈ ಎತ್ತಬೇಕು. ಇಲ್ಲಿ NDAಗೆ ಇರುವುದು 148 ಸಂಖ್ಯಾಬಲ. ಹೀಗಾಗಿ ಸಂಸತ್ನ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಕಡೆ ಬಿಜೆಪಿಯ ಮಹತ್ವಾಕಾಂಕ್ಷೆಯ ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂಗೀಕಾರಕ್ಕೆ ಅಡ್ಡಿ ಎದುರಾಗಿದೆ. ಆದರೆ ಈ ಅಡೆತಡೆಯನ್ನು ಮೆಟ್ಟಿ ಮಾನ್ಸೂನ್ ಅಧಿವೇಶನದಲ್ಲಿ ಮತ್ತೆ ಈ ಬಿಲ್ಗಳನ್ನು ತಂದು ಯಶಸ್ಸು ಸಾಧಿಸಲು ಬಿಜೆಪಿ ನಾಯಕರು ಗಂಭೀರ ಪ್ರಯತ್ನ ಆರಂಭಿಸಿದ್ದಾರೆ. ಮುಂಬರುವ ಜುಲೈನಲ್ಲಿ ಆರಂಭವಾಗುವ ಮುಂಗಾರು ಅಧಿವೇಶನದ ವೇಳೆಗೆ ಯಾವುದೇ ಮಾರ್ಗ ಬಳಸಿಯಾದರೂ ಸರಿ ಬಹುಮತ ಒಟ್ಟುಗೂಡಿಸಲು ನೀಲನಕ್ಷೆ ರಚಿಸಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿ ಅಲ್ಲೋಲ ಕಲ್ಲೋಲ ಮಾಡಿಯಾದರೂ ಸರಿ ಕಾರ್ಯ ಗೆಲ್ಲುವುದಕ್ಕಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ವಿಪಕ್ಷಗಳ 70 ಲೋಕಸಭಾ ಸದಸ್ಯರು, 15 ರಾಜ್ಯಸಭಾ ಸದಸ್ಯರ ವಿಶ್ವಾಸ ಪಡೆಯಲು ಪ್ಲಾನ್ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷದ 7 ರಾಜ್ಯಸಭಾ ಸದಸ್ಯರನ್ನು ಒಂದೇ ಏಟಿಗೆ ಬಾಚಿ ಬುಟ್ಟಿಗೆ ಹಾಕಿಕೊಂಡಿದ್ದು ಈ ಮೆಗಾ ಆಪರೇಷನ್ನ ಪ್ರಾಯೋಗಿಕ ಹಂತ. ಇನ್ನು ಮುಂದೆ ಸಂಭವಿಸಲಿರುವುದು ದೇಶವೇ ನಿಬ್ಬೆರಗಾಗುವ ರಾಜಕೀಯ ಕಂಪನ. ಹೌದು, 2008ರಲ್ಲಿ ನಡೆದ ಭಾರತ ಅಮೆರಿಕ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಂಬಂಧಿಸಿದ ವಿಶ್ವಾಸ ಮತಯಾಚನೆಯ ಸಮಯದಲ್ಲಿ ಕಾಂಗ್ರೆಸ್ ನಡೆಸಿದ ರಾಜಕೀಯ ಕಾರ್ಯಾಚರಣೆಯಂತೆಯೇ ಈಗ ಮಹಿಳಾ ಮೀಸಲಾತಿ ಮಸೂದೆ ಗೆಲ್ಲಲು NDA ಆಪರೇಷನ್ ನಡೆಸಲು ಹೊರಟಿದೆ.
ಅವತ್ತು ಭಾರತೀಯ ಸಂಸದೀಯ ಇತಿಹಾಸದಲ್ಲೇ ಅತ್ಯಂತ ನಾಟಕೀಯ ಪ್ರಹಸನಗಳು ನಡೆದಿದ್ದವು. ವಿಶ್ವಾಸ ಮತ ಗೆಲ್ಲುವುದಕ್ಕಾಗಿ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ BJP ಸಂಸದರು ಸೇರಿದಂತೆ ಸಮಾಜವಾದಿ ಪಕ್ಷ, BSP, BJD, TDP, JDU, JDS ಹೀಗೆ ಹಲವಾರು ಪಕ್ಷಗಳ ಸಂಸದರನ್ನು ಸೆಳೆದು ಕ್ರಾಸ್ ವೋಟಿಂಗ್ ಮಾಡಿಸಿಕೊಳ್ಳುವ ಮೂಲಕ ಸದನಕ್ಕೆ ಗೈರು ಹಾಜರಾಗುವಂತೆ ಮಾಡುವ ಮೂಲಕ ಜಯ ಸಾಧಿಸಿತ್ತು. ಈಗ ತೇಟು ಇದೇ ಹಾದಿಯನ್ನು ಹಿಡಿದು ಕ್ಷೇತ್ರ ಪುನರ್ವಿಂಗಡಣೆಗೆ ತಳುಕು ಹಾಕಿಕೊಂಡಿರುವ ಮಹಿಳಾ ಮೀಸಲಾತಿ ಮಸೂದೆಗೆ ಅಂಗೀಕಾರ ಪಡೆಯಲು NDA ಹೊರಟಿದೆ. ಈ ಬಿಗ್ ಆಪರೇಷನ್ ಕರ್ನಾಟಕದಿಂದಲೇ ಆರಂಭವಾಗಲಿದ್ದು ಈಗಾಗಲೇ ತೆರೆಮರೆ ಸಿದ್ಧತೆಗಳು ಬಿರುಸುಗೊಂಡಿವೆ. JDS ನಾಯಕ HD ಕುಮಾರಸ್ವಾಮಿ ಈಗಾಗಲೇ ಕಾಂಗ್ರೆಸ್ನ ಹಲವು ಸಂಸದರ ಜೊತೆ ಸಂಪರ್ಕ ಸಾಧಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ CM ಸ್ಥಾನಕ್ಕಾಗಿ ದಂಗೆ ಆರಂಭವಾಗುವುದನ್ನೇ ಎದುರು ನೋಡಲಾಗುತ್ತಿದೆ. ಕುರ್ಚಿ ಕಾಳಗಕ್ಕೆ ರಣಕಹಳೆ ಮೊಳಗುತ್ತಲೇ ಸದ್ದಿಲ್ಲದೆ ಕಾರ್ಯಾಚರಣೆಗೆ HDK ಚಾಲನೆ ನೀಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಏನು ಈ ಆಪರೇಷನ್ ಫುಲ್ ಡೀಟೇಲ್ಸ್ ಮುಂದಿನ ಭಾಗದಲ್ಲಿ ತಿಳಿಯೋಣ ಬನ್ನಿ. ಮಿತ್ರರೇ, ಲೋಕಸಭೆಯಲ್ಲಿ ಕಾಂಗ್ರೆಸ್ 98 ಸಂಸದರನ್ನು ಹೊಂದಿದೆ. ಇವರಲ್ಲಿ ಸರಿಸುಮಾರು ಅರ್ಧದಷ್ಟು ಎಂಪಿಗಳು ಆಯ್ಕೆಯಾಗಿರುವುದು ದಕ್ಷಿಣ ಭಾರತದಿಂದ. ಕೇರಳದಲ್ಲಿ 14, ಕರ್ನಾಟಕ, ತಮಿಳುನಾಡಿನಲ್ಲಿ ತಲಾ 9, ತೆಲಂಗಾಣದಲ್ಲಿ 8 ಕಾಂಗ್ರೆಸ್ ಸಂಸದರಿದ್ದಾರೆ. ಈ 40 ಸಂಸದರ ಪೈಕಿ ಕನಿಷ್ಠ 20 ಸಂಸದರನ್ನು ಸೆಳೆಯಲು BJP ಟಾಪ್ ಬಾಸ್ಗಳು ಟಾರ್ಗೆಟ್ ನೀಡಿದ್ದಾರೆ. HD ಕುಮಾರಸ್ವಾಮಿ ಅವರು ಈ ಸೀಕ್ರೆಟ್ ಟಾಸ್ಕ್ ಪಡೆದು ಕೆಲಸ ಆರಂಭಿಸಿದ್ದಾರೆ. ಮಾನ್ಸೂನ್ ಅಧಿವೇಶನದವರೆಗೂ 2 ತಿಂಗಳು ದೆಹಲಿ ಕಡೆ ಹೆಚ್ಚು ಹೋಗದೆ ಬೆಂಗಳೂರಿನಲ್ಲೇ ಮೊಕ್ಕಾಂ ಹೂಡಿ ಸಂಸದರನ್ನು ಸಂಪರ್ಕಿಸಿ ಅವರನ್ನು ಮನವೊಲಿಸುವುದು HDK ಗುರಿ. ರಾಜ್ಯದಿಂದ 5-6 ಸಂಸದರನ್ನು ಪಿಕ್ ಮಾಡುವ ಆಪರೇಷನ್ ನೇರವಾಗಿ ನಡೆಸಲಿರುವ HDK ತೆಲಂಗಾಣದಲ್ಲಿ ಆಂಧ್ರ CM ಚಂದ್ರಬಾಬು ನಾಯ್ಡು ಸಹಕಾರದೊಂದಿಗೆ ಕಾರ್ಯಾಚರಣೆ ಕೈಗೆತ್ತಿಕೊಳ್ಳಲಿದ್ದಾರೆ. ಈಗಾಗಲೇ ತಮ್ಮ ಶಿಷ್ಯ ರೇವಂತ್ ರೆಡ್ಡಿಯನ್ನು ಸಂಪರ್ಕಿಸಿರುವ ಚಂದ್ರಬಾಬು ಕನಿಷ್ಠ 6 ಸಂಸದರು 45-50 ಶಾಸಕರೊಂದಿಗೆ ಕಾಂಗ್ರೆಸ್ ತೊರೆದು ಹೊರಬಂದರೆ BJP ಮತ್ತು ಪಕ್ಷೇತರರ ನೆರವಿನೊಂದಿಗೆ ತೆಲಂಗಾಣದಲ್ಲಿ ಹೊಸ ಸರ್ಕಾರ ರಚಿಸಬಹುದು. ಅದಕ್ಕೆ ಪೂರಕವಾಗಿ ಎಲ್ಲ ಬೆಂಬಲ ಸಿಗುವ ವ್ಯವಸ್ಥೆಯನ್ನು ಮಾಡುವುದಾಗಿ ಹೇಳುತ್ತಾ ಭರವಸೆ ತುಂಬಲು ಯತ್ನಿಸುತ್ತಿದ್ದಾರೆ. ಇದು ಸಾಧ್ಯವಾಗದಿದ್ದರೆ 6 ಮಂದಿ ಸಂಸದರನ್ನು NDA ಪರ ಇರುವಂತೆ ನೋಡಿಕೊಳ್ಳಲು ಒತ್ತಡ ಹೇರಲಿದ್ದಾರೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಆಧರಿಸಿ ಆಪರೇಷನ್ ಹೇಗಿರಬೇಕು ಎಂಬ ನಿರ್ಣಯ ಕೈಗೊಳ್ಳಲು HDKಗೆ ಸೂಚಿಸಲಾಗಿದೆ. ಇದಕ್ಕೆ ಸಕಲ ಸಹಕಾರ ನೀಡಲು ಅಲ್ಲಿನ BJP ನಾಯಕರಿಗೆ ಅಪ್ಪಣೆ ಕೊಡಲಾಗಿದೆ ಎಂಬ ಮಾಹಿತಿ ಇದೆ. ಸಾಧ್ಯವಾದಷ್ಟು ಹೆಚ್ಚು ಮಂದಿ ಸಂಸದರನ್ನು ನೇರವಾಗಿ ಸೆಳೆಯುವುದು, ಪಕ್ಷ ಬಿಡಲು ಒಪ್ಪದವರನ್ನು ಮಸೂದೆ ಮಂಡನೆ ದಿನ ಸದನಕ್ಕೆ ಗೈರು ಹಾಜರಾಗುವಂತೆ ಮಾಡುವುದು ಇದೇನ್ ಅಜೆಂಡಾದ ಭಾಗ ಎನ್ನಲಾಗುತ್ತಿದೆ. ಪರಮಾಣು ಒಪ್ಪಂದದ ಅವಿಶ್ವಾಸದ ಸಂದರ್ಭದಲ್ಲೂ UPA ನಾಯಕರು ಈ ಎರಡೂ ವಿಧಾನ ಅನುಸರಿಸಿದ್ದರು. ಅಂದು BJPಯ ಕೆಲ ಸಂಸದರು ನೇರವಾಗಿ ಸರ್ಕಾರದ ಪರ ಮತ ಚಲಾಯಿಸಿದ್ದರು, ಕೆಲವರು ಗೈರು ಹಾಜರಾಗಿದ್ದರು. ಕಾಂಗ್ರೆಸ್ ಇದೇ ಆಯ್ಕೆಯನ್ನು ತಮಗೆ ಬುಕ್ಕಾದ ಇತರೆ ಪಕ್ಷಗಳ ಸಂಸದರಿಗೂ ನೀಡಿತ್ತು. ಕೆಲವರು ಸದನಕ್ಕೆ ಬಂದರೆ ಅನೇಕರು ಗೈರು ಹಾಜರಾಗುವ ಮೂಲಕ UPA ಕೂಟ ಬಹುಮತ ಗೆಲ್ಲಲು ಸಹಕಾರ ನೀಡಿದ್ದರು. ಕಾಂಗ್ರೆಸ್ ಅವತ್ತು ತೋರಿಸಿದ ದಾರಿಯನ್ನೇ BJP ಇವತ್ತು ಆಯ್ಕೆ ಮಾಡಿಕೊಂಡಿದೆ ಎನ್ನಲಾಗುತ್ತಿದೆ. ಕರ್ನಾಟಕದಲ್ಲಿ CM ಕುರ್ಚಿಯ ದಂಗೆಯ ಬಿರುಗಾಳಿ ಏಳುತ್ತಿದ್ದಂತೆಯೇ HD ಕುಮಾರಸ್ವಾಮಿ ಆಕ್ಟಿವ್ ಆಗಲಿದ್ದಾರೆ ಎಂಬ ಮಾಹಿತಿ ಇದೆ. BJP ಟಾಪ್ ಬಾಸ್ಗಳ ಆಣತಿಯಂತೆ ಈ ರಾಜಕೀಯ ಮಹಾಯಜ್ಞ ಆರಂಭವಾದರೆ ಕಾಂಗ್ರೆಸ್ ಪಕ್ಷದ 2 ಸರ್ಕಾರಗಳು ಪತನದ ಅಂಚಿಗೆ ತಲುಪುವುದು ನಿಚ್ಚಳ. ದೇಶದಲ್ಲಿ ದೊಡ್ಡ ಕೋಲಾಹಲ ಉಂಟಾಗುವುದು ಖಚಿತ. ಇದೆಲ್ಲ ನಿಜಕ್ಕೂ ಸಾಧ್ಯವಾ ಅಂತ ನೀವು ಅನ್ನಬಹುದು. ನಿಮಗೆ ಈ ಭಾವನೆ ಹುಟ್ಟುವುದು ಸಹಜ. ಆದರೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಸಾಧ್ಯ ಮಾಡಿ ತೋರಿಸುತ್ತಲೇ ದೇಶದ ರಾಜಕೀಯದಲ್ಲಿ BJP 12 ವರ್ಷಗಳನ್ನು ಸವಿಸಿದೆ. ಇಷ್ಟಕ್ಕೂ ಅವತ್ತು ದುರ್ಬಲ UPA ಮೈತ್ರಿಕೂಟವೇ ಸಾಧಿಸಿ ತೋರಿಸಿದ್ದನ್ನು ಇವತ್ತು ಪ್ರಬಲ NDA ಕೂಟ ಮಾಡಲಾಗದು ಅಂದರೆ ಆ ಮಾತಿಗೆ ಅರ್ಥವಿದೆಯಾ ಹೇಳಿ? ಅಲ್ಲವೇ? ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.